ಆತ್ಮೀಯ ಮಿತ್ರರೆಲ್ಲರಿಗೂ ಮುಸ್ಸಂಜೆಯ ಹೊತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಗೆಳತಿಯರೇ, ನಾನು ಕ್ಷೇಮವಾಗಿದ್ದೇನೆ. ನಾನು ತುಂಬಾ ಖುಷಿಯಾಗಿದ್ದೇನೆ. ನೀವು ಖುಷಿಯಾಗಿದ್ದೀರಾ? ನಿಮ್ಮ ಖುಷಿನೇ ನನಗೆ ಮುಖ್ಯ, ನಿಮ್ಮ ಆರೋಗ್ಯನೇ ನನಗೆ ಮುಖ್ಯ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ನಿಮಗೆ ಮನಸ್ಸಲ್ಲಿ ಹುಳ ಬಿಟ್ಟಂಗಾಯ್ತಾ? ನಾ ಹೇಳ್ತೀನಿ ಕೇಳಿ. ನಾನು ಚಿಕ್ಕವನಿದ್ದಾಗಿಂದ ಹಿಡಿದು ಒಬ್ಬಂಟಿಯಾಗಿ ಬೆಳೆದು ಬಂದವನು. ಸಾಕಷ್ಟು ಗಿಡ ಮರಗಳು, ಸಾಕಷ್ಟು ನದಿಗಳು, ತೊರೆಗಳು, ಹೊಳೆಗಳು. ಎಲ್ಲಿ ಒಂದು ಹೊಳೆ ಸಿಕ್ತು, ನನಗೆ ಈಜು ಬರ್ದೇ ಇದ್ರೂ ಕೂಡ ಆ ಹೊಳೆಗೆ ಧುಮುಕಿ ಆ ಒಂದು ನೀರಿನಲ್ಲಿ ಬೆಳೆಯುವಂತ ಜಲಚರ ಸಸ್ಯಗಳನ್ನ ಹುಡುಕಿ ಹೆಕ್ಕಿ ತೆಗೆದು ಅದನ್ನ ಯಾರಾದ್ರೂ ಒಬ್ರು ಎಕ್ಸ್ಪರ್ಟ್ ಹತ್ರ ತೋರಿಸಿ, ಇದು ಈ ಸಸ್ಯನ, ಇದು ಈ ಸಸ್ಯನ, ಇದರಿಂದ ಏನ್ ಪ್ರಯೋಜನ ಅಂತ ವಿಮರ್ಶೆ ಮಾಡುವ ಒಂದು ಹವ್ಯಾಸ ನನ್ನದು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತಂದ್ರೆ, ಇವತ್ತಿನ ಒಂದು ಹಣ ಸಂಪಾದನೆಯೇ ಜೀವನದ ಪರಮ ಗುರಿ, ಹಣ ಸಂಪಾದನೆ ಜೀವನದ ಪರಮ ಗುರಿ ಅಂತ ನಂಬಿ ಆ ಒಂದು ಕೆಲಸದ ಒತ್ತಡಕ್ಕೆ ಸಿಕ್ಕಾಕೊಂಡು ತಾ ಮುಂದು, ನೀ ಮುಂದು, ನಾ ಮುಂದು, ನಾ ಮುಂದು, ನಿಂಗಿನ ನಾ ಮುಂದು ಅನ್ನ ಈ ಒಂದು ನಾಗಾಲೋಟದ ಬದುಕು, ವೇಗದ ಬದುಕು, ಯಾಂತ್ರಿಕ ಬದುಕು ಏನಿದೆ, ಈ ಒಂದು ಬದುಕಿನಲ್ಲಿ ಮನುಷ್ಯ ಅಂದ್ರೆ ನಾವು ನಮ್ಮ ಸಮಾಜದಲ್ಲಿ ನಮ್ಮನ್ನ ನಾವೇ ಮರ್ತು ಬಿಟ್ಟಂಗೆ ಅನ್ಸುತ್ತೆ. ನಮ್ಮನ್ನ ನಾವೇ ಎಲ್ಲ ವಿಧದಲ್ಲೂ ಮರೆತು ಯಾವಾಗ್ಲೂ ಕೆಲ್ಸ 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 ಅಂತ ಒದ್ದಾಡ್ತಿರ್ತೀವಿ. ಒಂದು ಸ್ವಲ್ಪನಾದ್ರೂ ಬಿಡುವು ಮಾಡಿಕೊಂಡು ಪ್ರಕೃತಿಯ ಒಂದು ಸೊಬಗನ್ನ ನೋಡೋದಕ್ಕೆ ಹೊರಗೆ ಬರಬೇಕು. ಸಾಮಾನ್ಯವಾಗಿ ನಾನು ಹೆಚ್ಚು ಉದಾಹರಣೆನ ಅರ್ಥ ಆಗುವ ಮಟ್ಟಿಗೆ ಕೊಟ್ಟು ಪುಟ್ಟ ಮಕ್ಳಿಗೂ ಅರ್ಥ ಆಗುವ ಹಾಗೆ ಮಾತನಾಡೋಣ ಅಂತ ಇದ್ದೇನೆ. ಮನೆ ಒಳಗಡೆನೆ ಸಾಕಷ್ಟು ಇರುವೆಗಳು ನೋಡ್ತೀವಿ. ಯಾವ್ದಾದ್ರೂ ಒಂದು ಸಿಹಿ ಪದಾರ್ಥ ನೆಲದ ಮೇಲೆ ಬಿದ್ದಿದೆ ಅಂತಂದ್ರೆ ಅದನ್ನ ತಿನ್ನೋದಕ್ಕೆ ಆ ಇರುವೆಗಳಿಗೆ ಹೇಗ್ ಗೊತ್ತಾಗುತ್ತೆ? ಎಲ್ಲೋ ಮಣ್ಣು ಸಂದಿಲೋ ಗೋಡೆ ಸಂದಿಲೋ ಇರೋ ಅಂತ ಇರ್ಬೇಕು ಹೇಗ್ ಗೊತ್ತಾಗುತ್ತೆ? ಒಂದರಿಂದ ಒಂದು ಸಾಲಾಗಿ ಬರ್ತವೆ. ಎಲ್ಲೂ ಕೂಡ ಅವು ಶಿಸ್ತನ್ನ ಕಳ್ಕೊಳ್ಳೋದಿಲ್ಲ. ಒಂದರಿಂದ ಬರುತ್ತೆ. ಎಲ್ಲವೂ ಕೂಡ ಸಮಪಾಲು ಸಿಗುತ್ತೆ, ಹಂಚ್ಕೋತವೆ, ತಿನ್ನುತ್ತವೆ. ಇದೇ ಬುದ್ಧಿ ಇವತ್ತಿನ ನಮ್ಮ ಒಂದು ಹೊರ ಜಗತ್ತಿನ ರಸ್ತೆ ಮೇಲೆ ಹೋಗುವಂತಹ ವಾಹನ ಸವಾರರಿಗೆ ಯಾಕೆ ಬರೋದಿಲ್ಲ? ಯಾವ್ದಾದ್ರೂ ಒಂದು ಮುಖ್ಯ ರಸ್ತೆಯಲ್ಲಿ ಹೋಗ್ತಾ ಇದ್ದಾರೆ ಅಂತಂದ್ರೆ ಸಾಕಷ್ಟು ವಾಹನಗಳು ಮುಂದೆ ಹೋಗ್ತಾ ಇರೋ ವಾಹನನ ಹಿಂದಿಕ್ಕಿ ತಾನ್ ಮುಂದೆ ಹೋಗ್ಬೇಕು ಅನ್ನೋ ಭರಾಟೆನಲ್ಲಿ ಎದುರುಗಡೆ ಬರ್ತಾ ಇರೋ ವಾಹನ ಕಾಣಿಸ್ತೇನೆ ಡಿಕ್ಕಿ ಹೊಡೆದು ಪ್ರಾಣಾಪಾಯ ಅಂದ್ರೆ ಅಪಘಾತ ಆಗಿ ಜೀವನನೇ ಕಳ್ಕೊಂಡ್ರ ಸಾಕಷ್ಟು ಉದಾಹರಣೆಗಳು ಪ್ರತಿನಿತ್ಯ ಪತ್ರಿಕೆಯಲ್ಲಿ ಬರ್ತಾನೆ ಇರುತ್ತೆ, ಟಿವಿ ಮಾಧ್ಯಮಗಳಲ್ಲೂ ಬರ್ತಾನೆ ಇರುತ್ತೆ. ಇರುವೆಯಿಂದ ನಾವು ಸೀರೀಸ್ ಅಂದ್ರೆ ಸೀರಿಯಲ್ ಪಾತ್, ಕಂಪ್ಯೂಟರ್ ಭಾಷೆನಲ್ಲಿ ಹೇಳೋದಾದ್ರೆ ಸೀರಿಯಲ್ ಪಾತ್ ಕಮ್ಯುನಿಕೇಶನ್ ಅಂತ ಬರುತ್ತೆ. ಇನ್ನೊಂದು ಪ್ಯಾರಲಲ್ ಪಾತ್ ಕಮ್ಯುನಿಕೇಶನ್, ಈ ತರ ಸಾಕಷ್ಟು ಇದೆ. ಇದೇ ರೀತಿ ಒಬ್ರಿಂದ ಹೋಗ್ಬೇಕು ಅನ್ನೋದು ಯಾಕೆ ನಮ್ಮ ತಲೆಯಲ್ಲಿ ಬರೋದಿಲ್ಲ? ಈ ಒಂದು ನಾಗಾಲೋಟಕ್ಕೆ ಬಿದ್ದು ಪ್ರಾಣಾಪಾಯ ತುತ್ತು ಮಾಡಿಕೊಳ್ಳುವಂತಹ ಸನ್ನಿವೇಶನೇ ಹೆಚ್ಚು. ಇರ್ಲಿ ಬಿಡಿ. ಪ್ರಕೃತಿ ಅಂದಾಕ್ಷಣ ಸಾಕಷ್ಟು ಗಿಡ ಮರಗಳು ಬರುತ್ತೆ, ಸಾಕಷ್ಟು ಪಕ್ಷಿಗಳು ನೋಡ್ತೇವೆ. ಗುಬ್ಬಚ್ಚಿ ಅಂತೂ ಇವತ್ತು ಕಾಣಿಸೋದೇ ಇಲ್ಲ. ನಾವು ಪುಟ್ಟವರಾಗಿದ್ದಾಗ ಗುಬ್ಬಚ್ಚಿನ ಸಾಕಷ್ಟು ನೋಡ್ತಾ ಇದ್ವಿ. ನಮ್ಮ ಮುಂದಿನ ಜನರೇಷನ್ಗೆ ನಾವು ಗುಬ್ಬಚ್ಚಿ ಅಂದ್ರೆ ಏನು ಅನ್ನೋದೇ ತೋರಿಸ್ಲಿಕ್ಕೆ ಆಗೋದಿಲ್ಲ. ಸಾಹಿತ್ಯಗಳಲ್ಲಿ ಮಾತ್ರ ಗುಬ್ಬಚ್ಚಿ ಗೂಡು ಅಂತೆಲ್ಲ ನಾವು ನೋಡುತ್ತೀವಿ ಅಷ್ಟೆ. ಇರ್ಲಿ, ಅದು ಬಿಡಿ. ನಾನು ಇವತ್ತು ಈ ಚಿತ್ರೀಕರಣ ಮಾಡ್ತಾ ಇರೋದು ಒಂದು ಕೆರೆಯ ಪ್ರದೇಶ. ಇದು ಕೆರೆನಲ್ಲಿ ನೀರು ಬತ್ತಿ ಹೋಗಿದೆ. ನನ್ನ ಹಿಂದೆ ಕಾಣ್ತಾ ಇರೋದು ಜೊಂಡು ಹುಲ್ಲು ಅಂತ. ಈ ಜೊಂಡು ಹುಲ್ಲು ಇದು ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ಹೇಳೋದು ಒಂದು ಮಾತಿದೆ. ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದ ವ್ಯಕ್ತಿಗಳಿಗೆ ಅನ್ನುವಂತರ ಜೊಂಡು ಹುಲ್ಲು ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ಜೊಂಡು ಹುಲ್ಲು ಕೂಡ ಮನುಷ್ಯನಿಗೆ ಉಪಯೋಗಕ್ಕೆ ಬರುತ್ತೆ. ಹಾಗಾಗಿ ಅವು ಏನು ವ್ಯರ್ಥ ಅಲ್ಲ.
ಇತ್ತೀಚೆಗೆ ಜೊಂಡು ಹುಲ್ಲಲ್ಲೂ ಕೂಡ ಸಾಕಷ್ಟು ಕರಕುಶಲ ವಸ್ತುಗಳನ್ನ ಮಾಡಿ ಅದನ್ನ ಮಾರುಕಟ್ಟೆಯಲ್ಲಿ ಮಾರ್ತಾ ಇರೋದನ್ನ ನಾವು ಕಣ್ತುಂಬ ನೋಡ್ಬೋದು. ಒಂದು ಹುಲ್ಕಡಿಯು ಕೂಡ ಅದಕ್ಕೆ ಸಂದರ್ಭ ಬಂದಾಗ ಪ್ರಯೋಜನಕ್ಕೆ ಬರುತ್ತೆ ಅನ್ನೋದು ಇದು. ಯಾರಾದ್ರೂ ನನ್ನ ಹತ್ರ ಇಂಥ ಸಮಸ್ಯೆ ಇದೆ, ನನಗೆ ಈ ತರ ಆಗಿದೆ, ನನ್ನ ಮೇಲೆ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಇದಕ್ಕೆ ಏನ್ ಪರಿಹಾರ, ಅಥವಾ ನನಗೆ ಈ ಜೀವನದಲ್ಲಿ ಹಿಂಗೆ ಆಗೋಗಿದೆ, ಏನ್ ಪರಿಹಾರ ಅಂತ ನನ್ನನ್ನು ಕೇಳಿದ್ರೆ ಎಲ್ಲದಕ್ಕೂ ಉತ್ತರ ಏಕಾಂಗಿಯಾಗಿ ನಿಶಬ್ದವಾಗಿ ಯಾವ್ದಾದ್ರು ಮರದ ಕೆಳಗಿಡೆನೋ ಅಥವಾ ಈ ರೀತಿಯ ಕೆರೆ ವಾತಾವರಣದಲ್ಲೋ ಒಂದು ಹೊಳೆ ಕೆಳಗೋ ನೀ ಸುಮ್ಮನೆ ನಿಶಬ್ದವಾಗಿ ಕೂತ್ಕೊಂಡ್ರೆ ಆ ಒಂದು ಸಮಸ್ಯೆಗೆ ಏನು ಪರಿಹಾರ ಅನ್ನೋದು ತನಗೆ ತಾನೇ ಹೊಳೆಯುತ್ತೆ, ಮನಸ್ಸಿಗೆ ತನಗೆ ತಾನೇ ಬರುತ್ತೆ. ಹಾಗಾಗಿ ಮನುಷ್ಯ ಜಾಗೃತನಾಗ್ತಾನೆ, ತನ್ನ ಸಮಸ್ಯೆನ ನಿವಾರಿಸ್ಕೊಳ್ಳೋಕೆ ಅವನಿಗೆ ಆ ಶಕ್ತಿ ಬರುತ್ತೆ. ಇನ್ನು ಇವತ್ತಿನ ಒಂದು ಕಾರ್ಪೊರೇಟ್ ಜಗತ್ತಿನಲ್ಲಿ ಸಾಕಷ್ಟು ಮಾನಸಿಕ ಒತ್ತಡ, ಮಾನಸಿಕ ಕಿರುಕುಳ ನಾವು ನೋಡ್ತಾ ಇರ್ತೀವಿ. ಸರಿಯಾದ ಸಮಯಕ್ಕೆ ಮನೆ ಕಳಿಸೋದಿಲ್ಲ, ಸಿಕ್ಕಾಪಟ್ಟೆ ದುಡಿಸ್ಕೋತಾರೆ. ಜನರಲ್ ಶಿಫ್ಟ್ 9ರಿಂದ 6 ಅಂತಾರೆ, ಇಲ್ಲ 9ರಿಂದ 5:30 ಅಂತಾರೆ. 8 ಗಂಟೆ ಆದ್ರೂ ಮನೆ ಕಳ್ಸಲ್ಲ, ರಾತ್ರಿ 10 ಗಂಟೆ ಆದ್ರೂ ಕಳ್ಸಲ್ಲ. ಯಾಕೆ ಈ ರೀತಿಯ ಇದಕ್ಕೆಲ್ಲ ನಾವು ಮನಸ್ಸೆಲ್ಲ ಹಾಳು ಮಾಡ್ಕೊಂಡಿರ್ತೇವೆ. ಎಲ್ಲೋ ಒಂದು ಕ್ಷಣ ಈ ರೀತಿಯ ಪ್ರಕೃತಿಯ ಮುಂದೆ ಬಂದು ರಾತ್ರಿ ನಕ್ಷತ್ರಗಳು ನೋಡುವಂಥದ್ದು ಅಥವಾ ಚಿಲಿಪಿಲಿ ಕರವಲವನ್ನ ಕೇಳಿ ಆನಂದಿಸಿ ಮನಸ್ಸಿಗೆ ಹಿಂಪು ಮಾಡಿಕೊಳ್ಳುವಂಥದ್ದು, ಈ ರೀತಿಯ ಹಸಿರು ವಾತಾವರಣದ ಮುಂದೆ ಕೂತ್ಕೊಂಡು ಇದನ್ನ ಸ್ವಾದವನ್ನ ಹೀರೋದು ಒಂದು ರೀತಿಯ ಇದಕ್ಕೆಲ್ಲದಕ್ಕೆ ಪರಿಹಾರ ಅಂತ ನಾ ಹೇಳ್ತಾನೆ. ಸ್ನೇಹಿತರೆ, ನಾನು ಮಾಡಿರೋ ಎಲ್ಲ ವಿಡಿಯೋಗಳನ್ನ ನೀವು ನೋಡಿದ್ರೆ ನಾನು ಯಾವುದು ಕೂಡ ನನ್ನ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುವಂತಹ ಗಿಡ ಮರಗಳಾಗ್ಲಿ ಯಾವುದನ್ನು ನಾನು ಬೊಕ್ಕೆ ಅಂತಂದ್ರೆ ಮ್ಯಾಕ್ರೋಸ್ ಯೂಸ್ ಮಾಡಿ ಅದನ್ನ ಬ್ಲರ್ ಮಾಡಲ್ಲ. ಸಾಮಾನ್ಯವಾಗಿ ಇವತ್ತಿನ ಒಂದು ಫೋಟೋಗ್ರಾಫಿಲಿ ಎಲ್ಲವೂ ಹಸಿರು ಗ್ರೀನಿಶ್ ಮುಂದೆ ಯಾವುದೋ ಒಂದು ತೆಗೆದ್ರು ಕೂಡ, ಒಂದು ಸೀನ್ ತೆಗೆದಿದ್ರು ಕೂಡ ಎಲ್ಲದನ್ನು ಕೂಡ ಬ್ಲರ್ ಮಾಡಿಬಿಡ್ತಾರೆ. ಆದ್ರೆ ನಾನು ಹಾಗೆ ಮಾಡಲ್ಲ. ಯಾಕೆ ಅಂತಂದ್ರೆ ಆ ಗಿಡ ಯಾವುದು, ಅದ್ರ ಬಣ್ಣ ಯಾವುದು, ಅದರ ಸಂಬಂಧಪಟ್ಟ ಮಾಹಿತಿ ನಾನು ಹೇಳ್ದಾದ್ರೂ ಕೂಡ ನನ್ನ ಹಿಂದೆ ಕಾಣಿಸೋದನ್ನ ನೋಡಿ ನೀವು ಅದನ್ನ ಅರ್ಥ ಮಾಡ್ಕೊಳ್ಬಹುದು. ಒಂದೇ ಒಂದು ಕಾರಣಕ್ಕೆ ನಾನು ಎಲ್ಲೂ ಕೂಡ ಆ ಮ್ಯಾಕ್ರೋ ಅಥವಾ ಬೊಕ್ಕೆನ್ ಯೂಸ್ ಮಾಡಿ ಚಿತ್ರೀಕರಣ ನಾನು ಮಾಡಲ್ಲ. ಅದು ಬಿಡಿ. ಪ್ರಸ್ತುತ ವಿಚಾರಕ್ಕೆ ಬಂದ್ರೆ ಚಿಕ್ಕ ಮಕ್ಕಳಿಂದನೂ ಕೂಡ ನಾನು ಹಿಂದೆ ಚಿಕ್ಕವನ ಇದ್ದಾಗ ನನ್ನ ತಾಯಿ ನಾನು ಸರಿಯಾಗಿ ಹಠ ಮಾಡಿ ಊಟ ಮಾಡ್ತಾ ಇಲ್ಲ ಅಂತಂದ್ರೆ, ನೋಡು ಅಲ್ಲಿ ಚಂದಮಾಮ ನೋಡು, ಆ ನಕ್ಷತ್ರ ನೋಡು, ಈ ನಕ್ಷತ್ರ ನೋಡು ಅಂತ ತೋರಿಸಿ ಊಟ ಮಾಡಿಸ್ತಾ ಇದ್ರು. ಆದ್ರೆ ಇವತ್ತು ಕಾಲ ಹೇಗಾಗಿದೆ ಅಂತಂದ್ರೆ ಪುಟ್ಟ 1 ವರ್ಷ 6 ತಿಂಗಳು 2 ವರ್ಷ ಮಕ್ಳಿಗೆ ಮೊಬೈಲ್ ಕೊಟ್ಟು ಅದು ಅಳುವುದನ್ನೇ ನಾವು ಬಂದ್ ಮಾಡ್ತಾ ಇದ್ದೀವಿ. ಪುಟ್ಟ ಮಕ್ಕಳು ಅದಷ್ಟು ಚಂದ, ಅದರ ಲಾಲನೆ ಪಾಲನೆ ಪೋಷಣೆ ಎಲ್ಲ ಇರೋದು ಅದು ಅತ್ತಾಗ್ಲೂ ಚಂದ, ನಕ್ಕಾಗ್ಲೂ ಚಂದ. ಆದ್ರೆ ಇವತ್ತು ಆ ಪೋಷಕರಿಗೆ ಒತ್ತಡದ ಬದುಕಿನಲ್ಲಿ ಇರೋದ್ರಿಂದ ನನ್ನ ಮಗು ಗಲಾಟೆ ಮಾಡ್ದದೆ ಸಾಕು, ಸೈಲೆಂಟ್ ಆಗಿದ್ದೆ ಸಾಕು ಅಂತ ಕೈಗೆ ಮೊಬೈಲ್ ಕೊಟ್ಬಿಟ್ಟು ಅದು ಏನಾರ ಮಾಡ್ಕೊಳ್ಳಿ ಅಂತ ಅದ್ರ ಕಡೆ ನಿರ್ಲಕ್ಷ್ಯ ವಹಿಸ್ತಾ ಇದ್ವಿ ಇವತ್ತಿನ ಸಮಾಜ. ಗೆಳೆಯರೇ, ನಾನು ಇರುವೆ ಉದಾಹರಣೆ ಕೊಟ್ಟೆ. ಪಾರಿವಾಳಗಳು ಸಾಕಷ್ಟು ನೋಡಿ, ಯಾವ್ದಾದ್ರು ಒಂದು ಕಟ್ಟಡದ ಮುಂದೆ ಪಾರಿವಾಳಗೆ ನಾವು ಒಂಚೂರು ಕಾಳು ಹಾಕ್ತಿವಿ ಅಂತಂದ್ರೆ ಎಲ್ಲ ಪಾರಿವಾಳ ಪಕ್ಷಿ ಗುಂಪಾಗಿ ಬಂದು ಎಲ್ಲದನ್ನು ಕೊಕ್ಕಲ್ಲಿ ತಿಂದು ಹೋಗ್ತವೆ. ಆದ್ರೆ ನಾನು ಒಂದು ಗಮನಿಸಿದ್ದೀನಿ, ಅದನ್ನ ಇವತ್ತಿಗೂ ನನಗೆ ಉತ್ತರ ಅರ್ಥ ಆಗಿಲ್ಲ. ಹಿರಿಯಕರದ್ದು ತಿಥಿ ಅಂತ ಮಾಡ್ತಾರೆ, ತಿಥಿನಲ್ಲಿ ಪಿಂಡ ಪ್ರದಾನ ಅಂತ ಇಡ್ತಾರೆ, ಅನ್ನ ಉಂಡೆ ಮಾಡಿ ಕಲ್ಸಿರ್ತಾರೆ, ಎಳ್ಳು ಹಾಕಿ ಕಲ್ಸಿರ್ತಾರೆ. ಅದನ್ನ ಕಾಗೆಗಳಿಗೆ ಸಿಕ್ಕಾಪಟ್ಟೆ ಮೇಲೆ ಗಿರ್ಕಿ ಹೊಡಿತಾ ಇರುತ್ತೆ, ಕಾಗೆಗಳ ಹಿಂಡು ಆಕಾಶದಲ್ಲಿ. ಅದ್ರ ಕಾಣಿಸೋ ಹಾಗೆ ಅದನ್ನ ಕರೆದು ಆ ಪಿಂಡನ ಇಟ್ಟು ಕೂಡ ಆ ಕಣ್ಮುಂದೆ 100 ಕಾಗೆಗಳು ಕಾಣಿಸೋ, ಯಾವುದೋ ಒಂದು ಮಾತ್ರ ಅದನ್ನ ತಿಂದು ಹೋಗುತ್ತೆ. ಏನಿದು ವಿಚಿತ್ರ, ಏನಿದು ಇದರೆಲ್ಲ ಏನ್ ಅಡಗಿದೆ, ಈ ಒಂದು ಏನು ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಅಲ್ಲಿ 100 ಪಕ್ಷಿ ಇದೆ ಅಂತ 100 ಕಾಗೆ ಆಗಿದೆ ಅಂತ ನಾವ್ ಇಲ್ಲಿ ಇಟ್ಟಿರೋದಲ್ಲಿಂದ ಎಲ್ಲ ಕಾಗೆಗೂ ಕಾಣಿಸುತ್ತೆ. ಸಾಮಾನ್ಯವಾಗಿ
ಪಕ್ಷಿಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಸದಾ ತಿಂತಾನೆ ಇರುತ್ತೆ, ಸದಾ ಕಳಿಸ್ತಾನೆ ಇರುತ್ತೆ, ತಿಂತಾನೆ ಇರುತ್ತೆ, ಕಳಿಸ್ತಾನೆ ಇರುತ್ತೆ. ನಮ್ ತರ ದಿನಕ್ಕೆ ಊಟ 3 ಹೊತ್ತು 2 ಹೊತ್ತು ಅಂತ ಅದಕ್ಕೆ ಸಮಯ ಇರೋದಿಲ್ಲ. ಆದ್ರೂ ಅದ್ ಯಾಕೆ ಹಾಗೆ ಮಾಡ್ತವೆ ನನಗಂತೂ ಇವತ್ತಿಗೂ ಅದು ಅರ್ಥನೇ ಆಗಿಲ್ಲ. ಇನ್ನು ಕಾಗೆ ಹೇಳ್ದೆ, ಕಣ್ಣಕ್ಕೆ ಕಾಣಿಸುವಂತ ಇರುವೆ ಹೇಳ್ದೆ, ಹೀಗೆ ಸಾಕಷ್ಟು ನಾವು ಪರಿಸರದಿಂದನೇ ಪಾಠ ಕಲಿಯುವಂತಹ ಸಾಕಷ್ಟು ವಿಚಾರಗಳು ನಿಮ್ಮ ಅನುಭವಕ್ಕೆ ಬಂದಿರುವಂಥದ್ದನ್ನ ನನ್ನ ಕಾಮೆಂಟ್ಸ್, ನನ್ನ ಯೂಟ್ಯೂಬ್ ಚಾನಲ್ ಕಾಮೆಂಟ್ಸ್ ಬಾಕ್ಸ್ ನಲ್ಲಿ ಹಾಕಿ ಹಂಚ್ಕೊಳ್ಳಿ. ಆದಷ್ಟು ಮೈಸೂರಿನಲ್ಲೇ ಇರೋರು ಈ ರೀತಿಯ ಜಿಜ್ಞಾಸುಗಳಾದ್ರೆ ಬನ್ನಿ, ಎಲ್ಲ ಕೂತು ಚರ್ಚೆ ಮಾಡೋಣ, ಕಾಳ ಹರಟೆ ಮಾಡೋಣ ಅಂತ ಹೇಳ್ತಾ, ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ. ಹಾಗೆ ಒಂದಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಈ ಒಂದು ಮುಸ್ಸಂಜೆ ಹೊತ್ತಿನ ಕಾರ್ಯಕ್ರಮವನ್ನ ನಾನಂತೂ ತುಂಬಾ ಖುಷಿಯಾಗಿ ಲವಲವಿಕೆಯಿಂದ ಇದ್ದೇನೆ. ನೀವು ಕೂಡ ನಿಮ್ಮ ಜೀವನದಲ್ಲಿ ಕೂಡ ನೀವು ಖುಷಿಯಾಗಿರೋದನ್ನ ನಾನು ಬಯಸ್ತಾ ಹಾರೈಸ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಕ್ತಾಯ ಮಾಡ್ತಿದ್ದೇನೆ. ನಮಸ್ಕಾರ.